ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳ್ಳಳ್ಳಿ ಫಾಲ್ಸ್ ನಲ್ಲಿ ವಿದ್ಯಾರ್ಥಿಗಳು ಸೆಲ್ಫಿ ಹುಚ್ಚಾಟವನ್ನ ಮೆರೆದ್ಬಿಟ್ಟಿದ್ದಾರೆ. ಏನಾಯ್ತು ಹಾಗಾದ್ರೆ ಮುಂದೆ? ಮಳ್ಳಳ್ಳಿ ಫಾಲ್ಸ್ ನಲ್ಲಿ ವಿದ್ಯಾರ್ಥಿಗಳು ಸೆಲ್ಫಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ನೋಡಿ, ಮಳ್ಳಳ್ಳಿ ಫಾಲ್ಸ್ ನಲ್ಲಿ ವಿದ್ಯಾರ್ಥಿಗಳು ಎಡವಟ್ಟು ಮಾಡ್ಕೊಂಡಿರೋದು. ಅಲ್ಲಿ ಸುರಕ್ಷಿತ ಬೇಲಿ ಹಾಕಿದ್ರು ಕೂಡ ಅದನ್ನ ಅಬ್ಸರ್ವ್ ಮಾಡಿಲ್ಲ ಅವರು. ಮಳ್ಳಳ್ಳಿ ಫಾಲ್ಸ್ ನೋಡೋದಕ್ಕೆ ಬಂದಿದ್ದಂತ ಆಂಧ್ರ ಪ್ರದೇಶದ ವಿದ್ಯಾರ್ಥಿಗಳು ಗಣೇಶ್ ನಾಯಕ್, ಸಂತೋಷ್ ಕುಮಾರ್ ಅಂತ ಇವರ ರಕ್ಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಮಳ್ಳಳ್ಳಿ ಫಾಲ್ಸ್ಗೆ ಬಂದಂತ ವಿದ್ಯಾರ್ಥಿಗಳು ಸೆಲ್ಫಿ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ಸೆಲ್ಫಿ ಕ್ರೇಜ್ ನಲ್ಲಿ ಜಲಪಾತದಲ್ಲಿ ಮೈ ಮರೆತು ಆಟ ಆಡ್ಬಿಟ್ಟಿದ್ದಾರೆ. ಫಾಲ್ಸ್ ಬಳಿ ಇದ್ದಂತ ಸುರಕ್ಷಿತ ಬೇಲಿಯನ್ನ ದಾಟಿ ಸೆಲ್ಫಿ ತೆಗೆದುಕೊಂಡಿರೋದು. ಈ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಒದ್ದಾಡ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಜೀವ ಉಳಿಸಿಕೊಳ್ಳೋದಕ್ಕೆ ಬಂಡೆ ಹಿಡಿದು 1 ಗಂಟೆ ಪರದಾಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಲಾಗಿದೆ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 1 ಗಂಟೆ ಇದೇ ರೀತಿ ಬಂಡೆ ಹಿಡ್ಕೊಂಡು ಪರದಾಡಿದ್ದಾರೆ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಅಲ್ಲಿ ಇದ್ದಂತ ಸುರಕ್ಷಿತ ಬೇಲಿಯನ್ನ ವಿದ್ಯಾರ್ಥಿಗಳು ಗಮನಿಸದೆ ಹೋಗಿ ನೀರಲ್ಲಿ ಹುಚ್ಚಾಟ ಮೆರೆದಿದ್ದಾರೆ. ಅವ್ರ ರಕ್ಷಣೆ ಹೇಗ್ ಮಾಡ್ಲಾಯಿತು? ಸದ್ಯದ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಹೋಗುವವರಿಗೆ ಏನ್ ಗೈಡ್ ಲೈನ್ಸ್ ಇದೆ, ಏನ್ ರೂಲ್ಸ್ ಇದೆ ಅಲ್ಲಿ? ಸೌಖ್ಯ, ಬಹಳ ಮುಖ್ಯವಾಗಿ ಮೈಸೂರು ಸಮೀಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರಸಿದ್ಧ ಜಲಪಾತ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜಲಪಾತದಲ್ಲಿ ಬಂದು ಸಂಕಷ್ಟಕ್ಕೆ ಸಿಲುಕಿರೋರೇ ಹೆಚ್ಚು. ಅಂದ್ರೆ ಮೋಜು ಮಸ್ತಿಗಾಗಿ, ಹುಡುಗಾಟಕ್ಕಾಗಿ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ ಈ ಸಂಕಷ್ಟಕ್ಕೆ ಸಿಲುಕುವಂತ ಯುವಕರ ಪಡೆ ಹೆಚ್ಚು. ಹೀಗಾಗಿ ಸಂತೋಷ್ ಮತ್ತೆ ಇನ್ನೊಬ್ಬ ಯುವಕನನ್ನ ಇದೀಗ ರಕ್ಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಆರಂಭದಲ್ಲಿ ಇವರು ವಿದ್ಯುತ್ ತಂತಿಯನ್ನ, ಬೇಲಿಯನ್ನ, ಸೈರನ್ ಬೇಲಿಯನ್ನ ದಾಟಿ ಕೂಡ ಅಲ್ಲಿ ಒಳಗಡೆ ಹೋಗಿ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದಾರೆ. ಆದ್ರೆ ಸೈರನ್ ಅನ್ನ ಸೈರನ್ ಬಂದ ಬಳಿಕ ಅವರು ಎಚ್ಚೆತ್ಕೊಂಡಿಲ್ಲ. ಅದಾದ ಬಳಿಕ ಒಂದೇ ಸಲ ಏಕಾಏಕಿ ನೀರು ಫ್ಲೋ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿಂದ ಹೊರಬರಲಾಗದೆ ಬಂಡೆಕಲ್ಲನ್ನ ಹಿಡಿದುಕೊಂಡು ಅವರು ರಕ್ಷಣೆಗಾಗಿ ಕೂಕೊಂಡಂತ ಹಿನ್ನೆಲೆಯಲ್ಲಿ ಅವರನ್ನ ರಕ್ಷಣೆ ಮಾಡೋದಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ತೆರಳಿದ್ದಾರೆ. ಬಳಿಕ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವ ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಸೋಮವಾರಪೇಟೆ ಠಾಣಾ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಯುವಕರು ಮುಂಜಾಗ್ರತಾ ಕ್ರಮ ಎಷ್ಟೇ ವಹಿಸಿದ್ರು ಕೂಡ ಒಂದು ಮುಳ್ಳಿನ ಬೇಲಿಯನ್ನ ದಾಟಿ ಅಲ್ಲಿಗೆ ಹೋಗಿದ್ದ ಪರಿಣಾಮವೇ ಈ ರೀತಿಯಾದಂತಹ ಘಟನೆಗೆ ಕಾರಣ ಅಂತೇಳಿ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್.